ಪ್ರಯತ್ನವಿಲ್ಲ. ಈ ಯಾರನ್ನು ತೊಗೊಳ್ಬೋದು ಡಿ ಕೆ ಶಿ ಅವರು ಅಂತೇಳಿ ಲಕ್ಷ್ಮಣ ಸವದಿ ಅವರು ಅಂತ ಹೇಳಿ ನಿಮಗೆ. ಬಟ್ ಅಶೋಕ್ ಪಟ್ಟಣೋ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರು ಏನೇನೋ ಮಾದೇಶ್ ಕೌಶಲ್ಯವರಿಗೆ ಆಯ್ತು, ಗಣೇಶ್ ಹುಕ್ಕೇರವರಿಗೆ ಆಯ್ತು, ಏನಾದರೂ ಕೊಡ್ಬೋದು ಅವ್ರಿಗೆ. ಒಂದಿಷ್ಟೇನೋ ಈ ಕ್ಯಾಬಿನೆಟ್ ಲೆವೆಲ್ದು ಒಂದಿಷ್ಟು ಉಳಿದ ಮಂಡಳಿಗಳಿದ್ದಾವೆ ಮತ್ತು ಕೊಡ್ಬೋದು. ಆದರೆ ಮಿನಿಸ್ಟರ್ ಮಾಡಿದವರು ಅನ್ನೋದು ಸ್ವಲ್ಪ ದೂರದ ಊಹೆ ಆಗ್ತದೆ. ಏನೋ ಆಗಲಿ ಪೈಪೋಟಿ ಮಾತ್ರ ಬೆಳವಣಿಗೆ ಅದು ಜೋರದ ಯಾರಾಗ್ಬೋದು ಅನ್ನೋದು ಅದು. ಮತ್ತು ಇದರಲ್ಲೇ ಸೌದಿ ಅವರಿಗೆ ಲಕ್ಷ್ಮಣ ಸವದಿ ಟಿಕೆಟ್ ತೆಪ್ಪರೆ ಅದು ಪವಾಡ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ತಪ್ಪುವುದಿಲ್ಲ ಅನ್ನೋದು ಎಲ್ಲರ ಮಾತಾಗ್ಯದ. ಜೊತೆಗೆ ಡಿ ಕೆ ಶಿ ಅವರು ಮತ್ತು ಜೊತೆಗೆ ನಮ್ಮ ಈ ಸೌದಿ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಮೋಸ್ಟ್ಲಿ ಅವ್ರಿಗೆ ಫಿಕ್ಸ್ ಆಗಿದೆ ಅಂತ ಅನ್ನಿಸ್ತದೆ. ಇನ್ನೇನೋ ಗೊತ್ತಿಲ್ಲ, ತೆರೆ ಮೇಲೆ ಏನು ನಡೀತಾ ಇದೆ ಗೊತ್ತಿಲ್ಲ. ಏನಾದರೂ ಇಲ್ಲಿ ಸುಸೂತ್ರವಾಗಿ ಬಗೆಯಿರಲಿ, ಜಿಲ್ಲೆಯ ಪ್ರಗತಿ ಆಗಲಿ ಅನ್ನೋದಷ್ಟ ನಮ್ಮ ಈ ಒಂದು ವಿಡಿಯೋ ಮಾಡೋದ್ರ ಉದ್ದೇಶ. ಏನಾಗ್ತದಾಗಲ್ಲ, ಜಿಲ್ಲೆಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸಂತಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.